ಒಂದು ಸಂತೋಷದ ವಿಚಾರ ಏನಂದ್ರೆ ಈ ರೈತನಿಗೂ ಮತ್ತು ನೇಕಾರಿಗೂ ಹ್ಯಾಂಗ್ ಸಂಬಂಧ ಅದ ಅಂದ್ರ ರೈತ ಇದ್ರೆ ನೇಕಾರು, ನೇಕಾರ ಇದ್ರೆ ರೈತರು ಅಂತಕ್ಕಂಥ ಪ್ರಶ್ನೆ ಅದ. ಯಾಕಂದ್ರೆ ನೇಕಾರ ಮೇಲೆ ನಾವು ಯಾಕೆ ಕಾಳಜಿ ಇದ್ದೇವೆ ಅಂದ್ರೆ ನಮ್ಮದು ಹತ್ತಿ ಅವ್ರು ತಗೊಂಡು ನಮಗೆ ಬಟ್ಟೆ ಮಾಡಿಕೊಡ್ತಾರಲ್ಲ ಅದು ದೊಡ್ಡ ಸಂಖ್ಯೆ. ಅದೇ ರೀತಿ ರೈತ ಅನ್ನ ಹಾಕ್ತಕ್ಕಂಥ ಅವರು MLA ಇರ್ಬೋದು, MP ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ರಾಷ್ಟ್ರಪತಿ ಇರ್ಬೋದು, ಆದರೆ ಅನ್ನ ಹಾಕೋರು ರೈತನು. ಒಂದು ವೇಳೆ ಈ ರೈತ ದೇವರಿಗೂ ನೈವೇದ್ಯ ಕೊಡಬೇಕಾದ್ರೂ ರೈತನ ಅನ್ನನೇ ಹೇಳ್ಬೇಕು, ಅವಾಗೇ ನೈವೇದ್ಯ ಅಲ್ಲಿ ಅರ್ಪಣೆ ಆಗ್ತದೆ ಅಂತಕ್ಕಂಥದ್ದು ನಾವು ಹೇಳ್ಬೋದು. ಹಾಗಾಗಿ ಎಂಥ ಘಟ್ಟ ಅಂದರೆ ಇವತ್ತಿನ ದಿವಸ ಕಲಬುರಗಿ ಬಂದ್ ಯಾವ ಥರ ಬಂದ್ ಅಂದರೆ KSRTC ಬಂದ್, ಬಸ್ಗಳು ಬಂದಿರ್ತವೆ, ಆಟೋಗಳು ಬಂದಿರ್ತವೆ, ವೈನ್ ಶಾಪ್ಗಳು ಬಂದಿರ್ತವೆ, ಅದೇ ರೀತಿಯಾಗಿ ಪೆಟ್ರೋಲ್ ಬಂಕ್ ಬಂದಿರ್ತವೆ. HKCC ಅಂತಿದೆ ಸರ್, ಹೈದರಾಬಾದ್ ಚೇಂಬರ್ ಆಫ್ ಕಾಮರ್ಸ್ ಅಂತೇಳಿ, ಅದರ ಅಂಡರ್ನಲ್ಲಿ ಬರ್ತಕ್ಕಂಥ ಕಿರಾಣ ಮಾರ್ಕೆಟ್ ಇರ್ಬೋದು, ಅಕ್ಕಿ ಮಾರ್ಕೆಟ್ ಇರ್ಬೋದು, ಮತ್ತು ಹಣದ ದುಕಾನ್ಗಳು ಇರ್ಬೋದು, ಬಂಗಾರ ದುಕಾನ್ ಇರ್ಬೋದು, ಹೀಗೆ ಹೋಟೆಲ್ ಮಾಲೀಕರಿರ್ಬೋದು ಇತ್ಯಾದಿ ಇಲ್ಲೇನು ಕಲಬುರಗಿ ನಗರದಲ್ಲಿ ನಡ್ತಕ್ಕಂಥ ಬಿಸ್ನೆಸ್ ಮಾಡ್ತಾರಲ್ಲ ಇವರೆಲ್ಲವನ್ನೂ ಇವತ್ತು ಸೇರಿ ಅತ್ಯಂತ ಪ್ರಮುಖವಾದಂಥ ವಿಷಯನ ಅವರು ಡಿಕ್ಲೇರ್ ಮಾಡಿದರು. ಏನಪ್ಪ ಅಂದರೆ ನಾವೆಲ್ಲರೂ ಸೇರಿ ಬಂದ್ ಮಾಡಿ ನಾವು ನಿಮ್ಮ ಜೊತೆಗಿರ್ತೇವೆ ಅಂತಕ್ಕಂಥದ್ದು ಹೇಳಿದರು. ಭಾಳ ದೊಡ್ಡ ಮಾತು ಹೇಳಿದರು. ಅಲ್ಲಿ HKCCದಲ್ಲಿ ಚರ್ಚೆ ಆಯಿತು, ಅಲ್ಲೆಲ್ಲ ಮೀಡಿಯಾದವರು ಬಂದರು, ಪತ್ರಿಕಾಗೋಷ್ಠಿ ಆಯಿತು. ಆಮೇಲೆ ಇಲ್ಲಿ ಬಂದು ಕೂಡ ಅದೇ ಪ್ರಸ್ತಾವನೆ ಹೇಳಿ ನಮಗೆ ಕಲಬುರಗಿ ಬಂದ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವರು ಆದೇಶ ಮಾಡಿದ್ದಾರೆ. ಅದೇ ಜೊತೆಗೆ ನನಗೆ ಅಣ್ಣ ಹೇಳಿದರು, ನೇಕಾರ ಸಮಾಜದ ಅಧ್ಯಕ್ಷರು, ಉಪಾಧ್ಯಕ್ಷರು, ಮಹಿಳಾ ಘಟಕದ ಎಲ್ಲರೂ ಬಂದಾರ, ಬಹುಶಃ ಬರೋರಿದ್ದಾರೆ ಅಂತ ಕಿಶನ್ ಬಂದು ಹೇಳಿದ್ರು. ನಾವು ಸುಮಾರು ಮಧ್ಯಾಹ್ನದಾಗ 2-3 ಗಂಟೆಗೆ ಕಾಯ್ದೀವಿ. ಒಂದು 200-300 ಜನ ಇದ್ದರು. ಕಾಯ್ದು ಇಷ್ಟೊತ್ತನ್ನು ನಾವು ಕಾಯ್ಬೇಕಾದ್ರೆ ನಾವು ಮನೆಗೆ ಹೋಗ್ತಕ್ಕಂಥ ವಿಚಾರ. ಸರ್ ನಾವು ಮನೆಗೆ ಹೋಗಲ್ರಿ, ಇಲ್ಲೇ ರಾತ್ರಿ ಬೇಗನ ಇಲ್ಲೇ ಇರ್ತೇವೆ, ಇಲ್ಲಿ ಮಗ್ಗಲ ಎರಡನೇ ಬಲಭಾಗದಲ್ಲಿ ಅಡುಗೆ ಮಾಡಿಸ್ತೇವೆ, ಊಟ ಮಾಡಿ ಇಲ್ಲೇ ಮಲ್ಕೋತೀವಿ. ಕಚ್ಚೋದವ ಸರ್ಕಾರ ಯಾವುದು ನಮಗೆ ಕೇಳಿಲ್ಲ. ಹಾಗಾಗಿ ನಿಮ್ಮದು ಕೂಡ ನಮಗೆ ಬೆಂಬಲ ಬೇಕಾಗಿದೆ ಅಂತ ಅನ್ನೋದಲ್ಲ, ನಮಗೆ ನಾವು ರೈತನ ರಿಲೇಟನ್ ಇರೋದ್ರಿಂದ ತಾವು ಕೂಡ ನಮಗೇನದ ನಾಳೆ ಇಲ್ಲಿ ಸುಮಾರು ಒಂದು 2-3 ಸಾವಿರ ಜನ ನೀವೇನಿದ್ದೀರಿ ನೇಕಾರದವ್ರು ಎಲ್ಲರೂ ನಮ್ಮ ಜೊತೆಗೆ ಏನದ 13ನೇ ತಾರೀಕು ಸೋಮವಾರ ದಿನ ಬರ್ತೀರಿ ಅಂತಕ್ಕಂಥದ್ದು ಅಪೇಕ್ಷೆ ಮಾಡುತ್ತಾ ಇವೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯಿಂದ ಆಗಮಿಸಿದಂತ ರಾಜ್ಯ ನೇಕಾರ ಸಮಾಜ ಒಕ್ಕೂಟದ ಅಧ್ಯಕ್ಷರನ್ನ ದಯಾನಂದ ಅವರು ಸ್ವಾಗತ ಕೋರಿ ಮಾಲಾರ್ಪಣೆ ಮಾಡಬೇಕು ಅಂತ ಕೇಳ್ಕೊತೀನಿ. ನೇಕಾರ ಒಕ್ಕೂಟದ ಅಧ್ಯಕ್ಷರು, ಹೋರಾಟದ ನೇತೃತ್ವ ವಹಿಸಿದಂತ ಶ್ರೀರಾಮ್ ಸೋಮಶೇಖರ್ ಅವರಿಗೆ ಗೌರವಿಸ್ತಾ ಇದ್ದಾರೆ. ಈಗ ನಮ್ಮ ನಿರ್ದೇಶ ಮಹಿಳಾ ಘಟಕದ ಅಧ್ಯಕ್ಷರನ್ನ ದೇವ ಹಾಗರಿಗೆ ಅವರು ಗೌರವಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ. ನಾವೆಲ್ಲ ದೋಸ್ತರಿ ಆಟಿಗೆ ನಾವೆಲ್ಲ ಆಫೀಸ್ ಅನ್ನೋದ್ರಿ ಅದ ಚಂದನ್ ರೈತ, ದಲಿತ, ಕಾರ್ಮಿಕ, ಕನ್ನಡ ಪರ, ಮಹಿಳಾ ಪರ, ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಅಂತ ಎಲ್ಲ ಸಂಘಟನೆಗಳನ್ನ ಜಂಟಿಯಾಗಿ ಇದನ್ನು ಈ ಒಂದು ಹೋರಾಟವನ್ನು ನಡೆಸಕ್ಕೆ ಅಕ್ಟೋಬರ್ 2 ಗಾಂಧಿ ಜಯಂತಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಒಂದು. ಆಮೇಲೆ ಇಲ್ಲಿ ಒಂದು ಯಾರು ಕೂಡ ಅನ್ಯತೆಯನ್ನ ಭಾವಿಸುವರು. ನಮ್ಮ ಅಕ್ಕ ತಾಯಿಯವರ ದೇವರಿಗೆ ಬೇರೆಲ್ಲ ಪಟ್ಟಿತ್ತು. ಆದ್ರೆ ನಾಲ್ಕರ ಕೊಟ್ಟಿರ್ತಕ್ಕಂಥ ಕೇಳಿದ್ರೆ ರಾಜ್ಯದಲ್ಲಿ ನಮ್ಮನ್ನು ಆಗ್ತಕ್ಕಂಥ ಸರ್ಕಾರ ಆಗಲಿ, ಕೇಂದ್ರದಲ್ಲಿ ನಮ್ಮನ್ನು ಆಗ್ತಕ್ಕಂಥ ಸರ್ಕಾರ ಆಗಲಿ, ಎರಡೂ ಸರ್ಕಾರಗಳನ್ನ ಕೂಡಿ ರಾಷ್ಟ್ರೀಯ ವಿಪತ್ತು ಪರಿಹಾರ ಕೊಡಬೇಕು, ಹಸಿ ಬರಗಾಲ ಘೋಷಣೆ ಮಾಡಬೇಕು, ಬೆಳೆ ಸಮೀಕ್ಷೆ ಮಾಡಕ್ಕೆ ನಮ್ಮ ಹತ್ರ ಏನೂ ಆಗಲ್ಲ, ತುರ್ತು ಪರಿಹಾರವನ್ನ ಕೊಡಬೇಕು. ಅಧ್ಯಕ್ಷರಾದಂಥ PS ಸೋಮಶೇಖರ್ ಅವರು ಮಾತನಾಡಿದ್ದಾರೆ. ಸಮಿತಿಯಿಂದ ಸುಮಾರು ದಿನಗಳಿಂದ ಈ ಹೋರಾಟನ ಹಮ್ಮಿಕೊಂಡಿದ್ದಾರೆ. ಉದ್ದೇಶ ಏನಂದ್ರೆ ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತೇಳಿ ಈ ಹೋರಾಟನ ಹಮ್ಮಿಕೊಂಡಿದ್ದಾರೆ. ಈ ಹೋರಾಟಕ್ಕೆ ನೇಕಾರ ಸಮುದಾಯವು ಬೆಂಬಲ ಸೂಚಿಸ್ತಾ ಇದೆ. ಯಾಕಂತ ಹೇಳಿದ್ರೆ ರೈತರು ಒಂದು ಕಣ್ಣಾದ್ರೆ ನೇಕಾರ ಒಂದು ಕಣ್ಣು. ನಮ್ಮ ಜನಪ್ರತಿನಿಧಿಗಳು ಭಾಷಣದಲ್ಲಿ ಹೇಳ್ತಾ ಇರ್ತಾರೆ, ಭಾಷಣಕ್ಕೆ ಸೀಮಿತ ಆಗಿದೆ. ರೈತರು ಎಷ್ಟು ಮುಖ್ಯ, ನೇಕಾರ ಎಷ್ಟು ಮುಖ್ಯ ಅಂತ.
ಆದರೆ ರೈತರು ಸೂಕ್ತವಾದ ಬೆಲೆ ಕೊಡಲು ಅದಕ್ಕೆ ಕಾರ್ಯಕ್ರಮ ಹಾಕ್ಕೊಬೇಕು, ಮುಖ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಬೇಕು. ಇವಾಗ ಹೇಳ್ತಾ ಇದ್ರು ನಮ್ಮ ಸ್ನೇಹಿತರು, ಈ ಭಾಗದಲ್ಲಿ ಹೆಚ್ಚಾಗಿ ಹತ್ತಿ ಬೆಳೀತಾರಂತೇಳಿ, ತೊಗರಿ ಬೆಳೀತಾರಂತೇಳಿ 98% ಹತ್ತಿ ಬೆಳೀತಾರಂತ ನಮ್ಮ ಗಮನಕ್ಕೆ ಬಂದಿದೆ ಇಲ್ಲಿ. ಆದರೆ ಈಗ ಸುಮಾರು 8% ಇಲ್ಲಿದೆ. ಅಂದರೆ 100ಕ್ಕೆ 100 ಬೆಳೆಯೋ ಹತ್ತಿ ಬೆಳೆ 10% ಬಂದಿದೆ. ಅಂದರೆ ರೈತರು ಯಾವ ಕಷ್ಟದಲ್ಲಿದ್ದಾರೋ ನಾವೇ ಅರ್ಥ ಮಾಡ್ತೀವಿ, ಇಲ್ಲೇ ಗೊತ್ತಾಗ್ತಾ ಇದೆ. ಆದರೆ ಸರ್ಕಾರ ಯಾಕೋ ಅಲ್ಲಿ ರೈತರ ಬಗ್ಗೆ ಮೊದಲು ಧೋರಣೆ ತೋರಿಸ್ತಾ ಇಲ್ಲ ಅಂತ ನನ್ನ ಗಮನಕ್ಕೆ ಬರ್ತಾ ಇದೆ. ಹಾಗೆ ನೇಕಾರರಿಗೂ ಅಷ್ಟೇ, ನೀವೆಲ್ಲ ನೋಡ್ತಾ ಇರ್ತೀರ ನೇಕಾರರು ಎಷ್ಟು ಕಷ್ಟಪಡ್ತಾರಂತ. ಸಾಲ ಸೋಲ ಮಾಡಿ ಬಟ್ಟೆ ತಯಾರಿ ಮಾಡಿದ್ರೆ ಸೂಕ್ತವಾದ ಬೆಲೆ ಸಿಗಲ್ಲ ಅಂತ ನಮ್ಮ ಹತ್ರ ಚರ್ಚೆ ಮಾಡ್ತಾ ಇರ್ತಾರೆ. ಅದಕ್ಕೆ ಆ ಬಟ್ಟೆನ ತಗೊಳೋದಕ್ಕೆ ಪ್ರತ್ಯೇಕ ಮಾರ್ಕೆಟ್ ಮಾಡ್ಬೇಕಂತೇಳಿ ಈಗಾಗಲೇ ನಾವು ಸರ್ಕಾರಕ್ಕೆ ಮನವಿಗಳ ಮೇಲೆ ಮನವಿ ಕೊಡ್ತಾನೇ ಇದ್ದೇವೆ. ಅದಕ್ಕೂ ಅವ್ರು ಸ್ಪಂದಿಸ್ತಾ ಇಲ್ಲ. ಅದಕ್ಕೆ ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತೇವೆ, ನಮ್ಮ ನೇಕಾರ ಹೋರಾಟಕ್ಕೆ ನೀವು ಬೆಂಬಲ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮಗೆಲ್ಲ ತಿಳಿಸ್ತಾ ಇದ್ದಾನೆ. ಒಂದು ಸರ್ಕಾರಕ್ಕೆ ನೇರವಾಗಿ ಹೇಳ್ತಾರೆ, ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಹೇಳ್ತಾರೆ, ಮಾನ್ಯ ಸಚಿವರು ಕೃಷಿ ಸಚಿವರಿಗೆ ನೇರವಾಗಿ ಅವರಿಗೆ ಒಂದು ಮಾತನ್ನು ಹೇಳೋದಕ್ಕೆ, ಆ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತಾರೆ. ಹಾಗೆ ಮನವಿನೂ ಮಾಡ್ತಾರೆ. ಏನಂದ್ರೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದಲ್ಲ, ರೈತರನ್ನ ಈ ಭಾಗದಲ್ಲಿರೋ ರೈತರನ್ನ ಒಂದೆಲ್ಲ ಕೂರಿಸಿ ಒಂದು ಚರ್ಚೆ ಮಾಡಿ ಅವ್ರದ್ದೇನು ಕಷ್ಟ ಸುಖಗಳು ಇದೆ ಅಂತೇಳಿ ಅವ್ರ ಹತ್ರ ತಿಳ್ಕೊಂಡು ಅವ್ರಿಗೆ ಬಗೆಹರಿಸಬೇಕಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ನೇಕಾರರಿಗೂ ಅಷ್ಟೇ, ನೇಕಾರರು ಇದೇ ರೀತಿ ಏನು ಜವಳಿ ಮಂತ್ರಿಗಳಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ಮಾನ್ಯ ಮುಖ್ಯಮಂತ್ರಿಗಳಿಗೂ ಗೊತ್ತಿದೆ, ಕೃಷಿ ಮಂತ್ರಿಗಳಿಗೂ ಗೊತ್ತಿದೆ, ಎಲ್ಲರೂ ಗೊತ್ತಿದೆ. ಆದರೆ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಅವರೆಲ್ಲ ನೇಕಾರರಿಗೆ ಬೆಂಬಲ ಸೂಚಿಸಿ, ಆಮೇಲೆ ನೇಕಾರರ ಏನು ಕಷ್ಟಗಳಿದೆ, ಆಮೇಲೆ ಏನು ಅವ್ರಿಗೆ ಅನುದಾನಗಳು ಕೊಡಬೇಕು, ಅವ್ರಿಗೇನು ಬೆಳೆದಂಥ ಬೆಳೆಗೆ ಒಂದು ಸೂಕ್ತವಾದ ಬೆಲೆ ಇರ್ಬೋದು, ಅವ್ರಿಗೇನು ಅವ್ರಿಗೆ ಮೊದಲನೇದಾಗಿ ತುರ್ತಾಗಿ ಒಂದು ಸಭೆ ಸೇರಿ ಅವರ ಒಂದು ಕಷ್ಟಗಳನ್ನ ಬಗೆಹರಿಸಬೇಕಂತೇಳಿ ಸಂದರ್ಭ ಸೂಚಿಸಿ ಮತ್ತೊಮ್ಮೆ ಈ ರೈತರ ಹೋರಾಟಕ್ಕೆ ನೇಕಾರ ಸಮುದಾಯಗಳ ಕೂಡಿಂದ ಬೆಂಬಲವನ್ನು ಸೂಚಿಸ್ತೇವೆ. ಜೈ ಹಿಂದ್, ಜೈ ರೈತ. ಬಯಸಿದ ಬಂಧುಗಳೇ, ನಾನು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಈ ಒಂದು ರೈತರ ಸಮಸ್ಯೆ ಇಲ್ಲಿ ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಕೂಡ ಎಲ್ಲ ಕಡೆ ಸಮಸ್ಯೆ ಇದೆ. ರೈತರದ್ದು ಕಲಬುರಗಿ ಮಾತ್ರ ಎಲ್ಲ ಕಡೆ ಇದೆ. ಅದಕ್ಕೆ ಈ ಕೂಡಲೇ ನೀವು ಒಂದು 10 ದಿವಸದಲ್ಲಿ ಒಂದು ವಿಶೇಷವಾದಂಥ ವಿಧಾನಸಭೆಯನ್ನು ಕೈಬೇಕು. ಆ ವಿಧಾನಸಭೆಯಲ್ಲಿ ರೈತರ ಬಗ್ಗೆ ಚರ್ಚೆ ಆಗಬೇಕು. ಎಷ್ಟೊಂದು ಇವತ್ತು ಕಷ್ಟ ಇದೆ ಅಂತಂದರೆ ಅದು ಹೇಳೋಕ್ಕೆ ಆಗೋದಿಲ್ಲ. ಅಂತ ಒಂದು ರೈತರ ಬಗ್ಗೆನೇ ಸ್ಪೆಷಲ್ ಆಗಿ ಒಂದು ವಿಧಾನಸಭೆ ಕೈಬೇಕು ಅಂತ ನಾನು ಇವತ್ತು ಮುಖ್ಯಮಂತ್ರಿಗಳಿಗೆ ಇಲ್ಲಿದ್ದ ನೇರವಾಗಿ ನಾನು ಹೇಳ್ತಾ ಇದ್ದೀನಿ ಬಂಧುಗಳೇ. ಯಾಕಂತಂದರೆ ಬರೀ ಬೆಂಗಳೂರಲ್ಲಿ ಕೂತ್ಕೊಂಡು ಮಾತಾಡಿದರೆ ಯಾವುದೂ ಆಗಲ್ಲ. ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು. ಚರ್ಚೆ ಆದ್ರೆ ಏನಾದರೂ ಒಂದು ಪರಿಹಾರ ಸಿಗಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಸುಮ್ಮನೆ ನಾವು ಹೇಳೋದು ಅಷ್ಟೇ ಆಗುತ್ತೆ. ಅವ್ರು ಹಂಗೆ ಕೃಷಿ ಮಂತ್ರಿಗಳು ನೋಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಅದು ಬೇಡ. ಈ ಕೂಡಲೇ ಇದಕ್ಕೆ ವಿಧಾನಸಭೆ ಒಂದು ವಿಶೇಷ ಅಧಿವೇಶನ ಕೈಬೇಕಂತ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಪಡಿಸುತ್ತೇನೆ ಬಂಧುಗಳೇ. ಜೈ ಹಿಂದ್, ಜೈ ಕರ್ನಾಟಕ. ವಿಷಯಗಳನ್ನ ನಮ್ಮ ರೈತರ ಮುಖಂಡರು ವಿಸ್ತಾರವಾಗಿ ಹೇಳಿದ್ದಾರೆ. ಇವತ್ತಿನ ದಿವಸ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅತಿ ಹೆಚ್ಚು ಮಳೆ ಆಗಿದ್ದರಿಂದ ಅದರಲ್ಲಿ ಕಲಬುರಗಿಯಲ್ಲಿ ಇನ್ನೂ ಹೆಚ್ಚು ಮಳೆ ಆಗಿದ್ದ ಪರ್ಯಂತ ನಾವು ಇವತ್ತಿನ ದಿವಸ 13ನೇ ದಿವಸಕ್ಕೆ ನಾವು ಇವತ್ತಿನ ಈ ಪ್ರತಿಭಟನೆಯನ್ನು ಕೈಗೊಂಡಿದ್ದೇವೆ. ಈ ಪ್ರತಿಭಟನೆಗೆ ನೇಕಾರರ ಒಕ್ಕೂಟದ ರಾಜ್ಯ ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಏನು ಇವತ್ತು ಬಂದು ತಾವು ಬೆಂಬಲವನ್ನು ಸೂಚಿಸಿದಿರಿ. ಈ ಬೆಂಬಲ ಸೂಚಿಸಿದ್ದಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ರೈತರ ಒಕ್ಕೂಟದ ವತಿಯಿಂದ ನಮಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಜಾಸ್ತಿ ಟೈಮ್ ತಗೊಳ್ಳಂಗಿಲ್ಲ, ಯಾಕಂತಂದ್ರೆ ನಾನು ಮಾತಾಡಬೇಕಾದ್ರೆ ಕುಂತಾಗ ಪಕ್ಕಕ್ಕೆ ಗೊತ್ತಾಯಿತು ಸ್ವಲ್ಪ ಹಸುವಾಗ್ತಾ ಇದೆ ಅಂತೇಳಿ. ಅದಕ್ಕಾಗಿ ಈ ಹೋರಾಟ ಯಾಕಂದ್ರೆ ಹೋಗ್ಬೇಕಲ್ಲ, ಈ ಹೋರಾಟಕ್ಕೆ ಒಂದು 4-5 ದಿವಸ ಹಿಂದೆ ನಾವೊಂದು ವಿಚಾರ ಮಾಡ್ತಾ ಇದ್ವಿ. ಏನು ಅಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗ ಅಂತ ಬಂತು ಅಂತಂದ್ರೆ ಆ ಕಡೆ ಮೈಸೂರು ಬೆಂಗಳೂರು ಭಾಗದವ್ರು ಯಾಕೆ ನಮ್ಮನ್ನು ಕಡೆಗಣಿಸ್ತಾರೆ, ಆ ಕಡೆ ಯಾವುದೇ ಒಂದು ರೈತರಾಗಲಿ, ಆ ಕಡೆ ಯಾವುದೇ ಒಂದು ಸಾರ್ವಜನಿಕರ ಒಂದು ನಮ್ದು ಅಭಿಪ್ರಾಯ ಅಥವಾ ಅವರೊಂದು
ವಿಷಯ ನಮ್ಗೆ ಯಾಕೆ ಹೇಳ್ತಾ ಇಲ್ಲ ಅಂತಂತಂದ್ರೆ ನಾವೆಲ್ಲ ವಿಚಾರ ಮಾಡ್ತಿದ್ವಿ. ಯಾಕಂತಂದ್ರೆ ಇದೇ 2 ವರ್ಷ 3 ವರ್ಷದಿಂದ ಕೊಡಗು ಮತ್ತೆ ಮಡಿಕೇರಿ ಭಾಗದಲ್ಲಿ ಏನು ಫ್ಲಡ್ಸ್ ಬಂದಿತ್ತು, ಏನು ಗುಡ್ಡಗಳ ಕುಸಿದು ಬಿದ್ದಂಥ ಸಂದರ್ಭದಲ್ಲಿ ನಾವು ನಮ್ಮ ಭಾಗ ಕಡೆಯಿಂದ ಹೆಚ್ಚಿಗೆ ನಾವೆಲ್ಲ ಅನಾಜ್ ಆಗಿರ್ಬೋದು, ಆಮೇಲೆ ಬಟ್ಟೆಗಳಾಗಿರ್ಬೋದು, ನಾವು ಇಲ್ಲಿಂದ ಮೀಡಿಯಾ ಮುಖಾಂತರ, ಯಾಕಂದ್ರೆ ಪ್ರತಿಯೊಂದು ಮಾಧ್ಯಮದಲ್ಲಿ ಒಂದು ಅಭಿಯಾನ ಹಾಕೊಂಡಿದ್ರು. ಆ ಅಭಿಯಾನ ಹಾಕೊಂಡ ಸಂದರ್ಭದಲ್ಲಿ ನಾವೆಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಕಳಿಸ್ಬಿಟ್ಟು DC ಮುಖಾಂತರ ನಾವಲ್ಲಿ ಆದಂಥ ದಾನ ಸಹಾಯನ ಕೂಡ ನಾವು ವೈಯಕ್ತಿಕವಾಗಿ ನಾನೇ ಏನಿಲ್ಲ ಅಂತ 4,5 ಲಕ್ಷ ರೂಪಾಯಿ ನಾನೇ ಕಳಿಸಿದ್ದೆ. ಆದ್ರೆ ಆ ಕಡೆ ಒಬ್ರು ನಮ್ಮ ಕಡೆ ನೋಡ್ತಾ ಇಲ್ಲಲ್ಲಪ್ಪ ಅಂತ ಒಂದು ನನಗೆ ಇದು ಇದ್ದಂಥ ಸಂದರ್ಭದಲ್ಲಿ ತಾವೇನು ಆ ಕಡೆ ಬಂದು ನಮ್ಗೆ ಏನು ಸಪೋರ್ಟ್ ಮಾಡಿದ್ದೀನಿ, ಆ ಸಪೋರ್ಟಿಗೆ ನಾನು ಕೂಡ ನಮ್ಮ ರೈತರ ಪರವಾಗಿ ವೈಯಕ್ತಿಕವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮಳೆ ಅಷ್ಟೇ ಅಂತಲ್ಲ, ನಮ್ಮ ಭಾಗಕ್ಕೆ ಎಲ್ಲ ರೀತಿಯಿಂದ ತುಂಬಾ ತೊಂದರೆಗಳಿದ್ದಾವೆ. ರೋಡ್ಗಳಾಗಿರ್ಬೋದು, ರೈತರಂತೂ ಇನ್ನೂ ಹೆಚ್ಚಿದೆ. ಯಾಕಂದ್ರೆ ಮಳೆ ಯಾವ ತರ ಆಗಿದೆ ಅಂತಂದ್ರೆ ಇನ್ನೂ 6 ತಿಂಗಳೊಳಗೆ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಬೆಳೆಗಳನ್ನ ಬೆಳೆಯಕ್ಕೆ ಆಗ್ತಾ ಇಲ್ಲ. ಈಗ ನೆಕ್ಸ್ಟ್ ಯಾರಾದ್ರೂ ಸಾಲ ತಗೊಂಡಿರ್ತಾರೆ ಅಂತಂದ್ರೆ, ಈಗಾಗಲೇ ಬಸವಪಟ್ಟಣ ಅಂತಂದ್ರೆ ಒಂದು ಗ್ರಾಮದಲ್ಲಿ ಒಬ್ರು ರೈತರು ಆತ್ಮಹತ್ಯೆ ಕೂಡ ಮಾಡ್ಕೊಂಡ ಅವನ ಸಾಲ ಇತ್ತು ಬರೀ 5,000 ರೂಪಾಯಿ ಮಾತ್ರ. ಬರೀ 5,000 ರೂಪಾಯಿ ಒಂದು ಸಾಲಗೋಸ್ಕರ ಆ ರೈತರ ಏನು ಅಂತಾರೆ, ಕೋಳಿ ಸಮಾಜದ ಆ ರೈತ ಆತ್ಮಹತ್ಯೆ ಮಾಡ್ಕೊಂಡು, ಯಾಕಂದ್ರೆ ಸಾಲ ಕೊಡ್ಬೇಕಾಗುತ್ತೆ. ಮುಂದೆ ನಾನು ಹೆಂಗ್ ಅದನ್ನ ಬೆಳಿಬೇಕು, ನೀರು ಮಾತ್ರ ಮೊಳಕಾಲ್ ತನಕ ನಿಂತಿದೆ, ಹೆಂಗ್ ಬೆಳಿಬೇಕಪ್ಪ ಅಂತ ಅನ್ಕೊಂಡು ನಾವು ಅವ್ರೇನ್ ಮಾಡಿದ್ರು ಅಂತಂದ್ರೆ ಆತ್ಮಹತ್ಯೆ ಮಾಡ್ಕೊಂತಾರೆ. ಈ ಪರಿಸ್ಥಿತಿ ಇನ್ನು ಮುಂದೆ ಹೆಚ್ಚಿಗೆ ಆಗ್ಬಾರ್ದು. ಅದಕ್ಕಾಗಿ ಈ ನಮ್ಮ ಹೋರಾಟ ಅನಿರ್ದಿಷ್ಟ ಹೋರಾಟ. ಎಲ್ಲಿವರೆಗೂ ನಮ್ಮ ವಿಶೇಷ ಬೇಡಿಕೆಗಳಲ್ಲಿ ನಾವು 10 ರಿಂದ 15 ಬೇಡಿಕೆಗಳನ್ನ ಇಟ್ಕೊಂಡು ಈ ಒಂದು ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ 2 ಮಾತ್ರ ನಮ್ದು ಜಾಸ್ತಿ ಒತ್ತಿಗೆ ಸರ್ಕಾರಕ್ಕೆ ಕೊಡ್ತೇವೆ. ಒಂದು ಸಾಲ ಮನ್ನಾ ಮಾಡಬೇಕು, 2ನೇದು ಏನು ಅಂತಂದ್ರೆ ಪ್ರತಿ ಎಕರೆಗೆ ರೈತರ ಅಕೌಂಟಿಗೆ 25,000 ರೂಪಾಯಿಗಳು ಹಾಕಿದಾಗ ಮಾತ್ರ ಆ ರೈತರ ಬರಲಿಕ್ಕೆ ಸಾಧ್ಯ. ಆಮೇಲೆ ನೆಕ್ಸ್ಟ್ ಇರೋ ಬೀಜಗಳಿದಾವಲ್ಲ ಅವನು ಕೂಡ ನೆಕ್ಸ್ಟ್ ಬಿತ್ತಲಿಕ್ಕಾಗಲಿ ಗೊಬ್ಬರ ಆಗಲಿ ಫ್ರೀ ಆಗಿ ಕೊಡಬೇಕು. ಮತ್ತೆ ನೆಕ್ಸ್ಟ್ ಒಂದು ಕ್ರಾಪ್ ಅಂತ ಓದಿದೆ ಅಂತಂದ್ರೆ ಅದು ಒಂದು ಸ್ವಲ್ಪ ಕಬ್ಬು. ಆ ಕಬ್ಬಿ ಪ್ರತಿ ವರ್ಷ ಏನ್ ಮಾಡ್ತಾರೆ ಅಂತಂದ್ರೆ 1,200 1,500 ರೇಟ್ ಮಾಡ್ತಾರೆ. ಮತ್ತೆ ನಾವು ಒಂದು DC ಆಫೀಸ್ ಬಾಯಿ ಬಡ್ಕೋಬೇಕು, ಅವಾಗ ಅವ್ರು 2,200 ಮಾಡ್ತಾರೆ. ಅದಕ್ಕಾಗಿ ಇರೋ ಬರೋ ಒಂದು ಇದನ್ನು ಕೂಡ ಅವರು ಹೆಚ್ಚಿಗೆ ಮಾಡ್ಬೇಕಂತ ನಾವು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಈ 13ನೇ ತಾರೀಕಿಗೆ ನಾವೇನು ಕಲಬುರಗಿ ಬಂದ್ ಅಂತ ಮಾಡಿದ್ರೆ, ಆ ಬಂದಕ್ಕೆ ನಮ್ಮ ಕಲಬುರಗಿಯ ಎಲ್ಲ ಮಠಾಧೀಶರಾಗಿರ್ಬೋದು, ಎಲ್ಲ ರೈತಾಪಿ ವರ್ಗದವರಾಗಿರ್ಬೋದು, ಎಲ್ಲ ರೈತ ಬಾಂಧವರಾಗಿರ್ಬೋದು, ಮತ್ತೆ ಎಲ್ಲ ಸಮಾಜದ ಪ್ರಮುಖರು ಮತ್ತು ಅಧ್ಯಕ್ಷರು, ಸಮಾಜದ ಮಠಾಧೀಶರು ನಮಗೆ ಬಂದು ಅತಿ ಪೂರ್ವ ನಮಗೆ ಒಳ್ಳೆಯ ಬೆಂಬಲವನ್ನು ಸೂಚಿಸಿದ್ದಾರೆ. ಹೀಗಾಗಿ ನಮ್ಮ ಪ್ರಕಾರ ಸೋಮವಾರ ಮಾತ್ರ ಎಲ್ಲ ರೀತಿಯ ಒಳ್ಳೆಯದಾಗುತ್ತೆ ಮತ್ತೆ ರೈತರು ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿ ನಾವು ಏನು ಬಂದು ಇಷ್ಟು ಟೈಮಿಗೆ, ಯಾಕಂತಂದ್ರೆ ಹಗ್ಲತ್ ಬರೋದು ದೊಡ್ಡದಲ್ಲ, ಆದ್ರೆ ರಾತ್ರಿ ಟೈಮ್ನಾಗ ಹೆಣ್ಮಕ್ಳಾಗಿ ಮತ್ತೆ ಇಷ್ಟೊಂದು ಪ್ರೀತಿಯಿಂದ ನಮಗೆ ಬಂದು ತಾವೇನು ಬೆಂಬಲ ಸೂಚಿಸಿದ್ರಿ, ಆ ಬೆಂಬಲಕ್ಕೆ ನಾವು ಇವತ್ತು ಚಿರುನಾಗಿರ್ತೀವಿ ಅಂತ ಹೇಳಿ ನಮ್ಮನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಅಂತ ನಮ್ಮ ಎಲ್ಲ ರೈತ ಮುಖಂಡರಿಗೆ ಮತ್ತೆ ಬಂದಂತ ಎಲ್ಲ ಆಯೋಜಕರ ಅಭಿನಂದನೆ ಸಲ್ಲಿಸಿ ಒಂದು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜವಾನ್, ಜೈ ಕಿಸಾನ್. ಒಂದೇ ಗೋಣಿಲಿ ಪಯಣ ಮಾಡ್ತಿದ್ದೀವಿ ಅನ್ಸುತ್ತೆ. ನೇಕಾರರು ಮತ್ತೆ ರೈತರು, ರೈತ ಇದ್ರೆ ನೇಕಾರರು, ನೇಕಾರ ಇದ್ರೆ ರೈತರು. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೆಣು ಬಟ್ಟೆಗಾಗಿ. ರೈತರಿದ್ರೆ ನೇಕಾರಿದ್ದೇವೆ. ಮನುಷ್ಯನಿಗೆ ಇವತ್ತು ಬಂಗಾರ ಇಲ್ಲ ಅಂದ್ರೆ ಬದುಕ್ಬೋದು, ಕಾರ್ ಇಲ್ಲ ಅಂದ್ರೆ ಬದುಕ್ಬೋದು, ಮನೆ ಇಲ್ಲ ಅಂದ್ರೆ ಬದುಕ್ಬೋದು. ಆದ್ರೆ ಬಟ್ಟೆ ಮತ್ತು ಊಟ ಇದೆರಡಿದೆ ಅಲ್ವಾ, ಇದೆರಡು ಇಲ್ಲ ಅಂತಂತಂದ್ರೆ ಬದುಕೋದು ಕಷ್ಟ ಆಗುತ್ತೆ. ರೈತನೇ ದೇಶದ ಬೆನ್ನೆಲುಬು ಅಂತ ಹೇಳ್ತೇವೆ. ಬೆನ್ನೆಲುಬು ಮುರಿದು ಹಾಕಿದ್ರೆ ಎದ್ದು ಓಡಾಡ್ಲಿಕ್ಕಾಗುತ್ತಾ? ದೇಶ ಇವತ್ತು ನಾವೆಲ್ಲೋ ಮಾತಾಡ್ತಿದ್ದೀವಿ, ನಾವು ನಮ್ದು ಕರೆನ್ಸಿ ಜಾಸ್ತಿ ಆಗ್ತಾ ಇದೆ, ವ್ಯಾಲ್ಯೂ ಅಲ್ವಾ, ಫಾರಿನ್ ಇಂದ ಎಲ್ಲ ಎಕ್ಸ್ಪೋರ್ಟ್ ಮಾಡಬೇಕು, ಮಲ್ಟಿಪಲ್ ಕಂಟ್ರೀಸ್ ಜೊತೆಗೆ ನಾವು ಟೈಅಪ್ಸ್ ಮಾಡಬೇಕು ಅಂತ ಹೇಳ್ತೇವೆ. ನೀವು ಮನೇಲಿರೋ ರೈತನ ಬೆನ್ನು ಮುರಿದ್ಬಿಟ್ಟು ಎದ್ದಿಂತ್ಕೋ ಅವ್ನು ಓಡ್ತಾನೆ ಬೇರೆ ದೇಶದವನು ನಮ್ಮ ದೇಶನ ಓಡಬೇಕು ಅಂತಂದ್ರೆ ಎಲ್ಲಿಂದ ಓಡ್ತಾನೆ ರೈತ? ನಮ್ಮ ದೇಶ ಕುಂತ್ಕೊಂಡು ನಡೀತಿದೆ. ಯಾಕೆ ಅಂತಂದ್ರೆ ಬೆನ್ನೆಲು ಮುರಿದು ಹಾಕಿದ್ದಾರೆ. ಬೇಕಾಗಿರೋ ಎನರ್ಜಿ ಕೊಡ್ಬೇಕಲ್ವಾ ಬೆನ್ನೆಲುಬಿಗೆ, ಹೊಸ ಬೆನ್ನೆಲುಬನ್ನ ಕಟ್ಟಬೇಕು, ಅದು ಉತ್ತೇಜನ ಬರಬೇಕು. ಅದಕ್ಕಂದ್ರೆ ಬೇಕಾದಂತಹ ಮೂಲ ಸೌಕರ್ಯಗಳನ್ನ ರೈತರಿಗೆ ಕೊಟ್ಟಾಗ ಮಾತ್ರ ಸಾಧ್ಯ. ನಮ್ಗಿಂತ ಬೇರೆ ಯಾರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವೊಂದು ರೇಷ್ಮೆ ಬೆಳೆಯನ್ನ ಇವತ್ತು ಚೈನಾದಿಂದ ಇಂಪೋರ್ಟ್ ಮಾಡ್ಕೊಳ್ತೇವೆ, ಕರೆಕ್ಟಾ? ನಾವು ಬಟ್ಟೆ ನೇಯ್ಬೇಕು ಅಂತಂದ್ರೆ ಎಂಥ ಪರಿಸ್ಥಿತಿ ಬಂದಿದೆ ಅಂದ್ರೆ ನಮ್ಗೆ ಅಲ್ಲಿಂದ ಚೀಪಾಗಿ ಸಿಗುತ್ತೆ. ಯಾಕೆ ಹೇಳಿ? ನಮ್ಮ ರೈತರಿಗೆ ಆ ಸವಲತ್ತುಗಳಿಲ್ಲ, ನಮ್ಮ ರೈತರಿಗೆ ಬೇಕಾದಂತಹ ಫೆಸಿಲಿಟಿಗಳನ್ನ ಗೌರ್ಮೆಂಟ್ ಮಾಡಿಕೊಡ್ತಾ ಇಲ್ಲ. ಮಾಡ್ಕೊಟ್ಟಿದ್ರೆ ನಾವು ಇವತ್ತು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಬರೀ ಭಾಷಣ. ನಿನ್ನೆ MSME ಮೀಟಿಂಗ್ ಆಯ್ತು
ಬೆಂಗಳೂರಲ್ಲಿ. ಕರೆಕ್ಟಾ? ಏನಂತ ಹೇಳ್ಕೊಟ್ರು ಎಲ್ರಿಗೂ? ಓಡಿ, ಮುಂದೆ ಓಡಿ, ನಾವು ನಿಮ್ ಜೊತೆಗೆ ಇರ್ತೀವಿ, ಸಾಲ ಕೊಡ್ತೀವಿ. ಸಾಲ ಬೇಡ ನಮ್ಗೆ, ಬೇಕಾಗಿರೋವಾಗ ಅನ್ನ ಬೇಕು ಅಲ್ವಾ? ಹಸುವಾದಾಗ ಅನ್ನ ಬೇಕಾ ಸಾಲ ಬೇಕಾ ಹೇಳಿ? ಸಾಲ ಕೊಡ್ತೀನಿ ನಿಮ್ಗೆ ನಾನು, ನೀವು ಊಟ ಮಾಡು, ತಗೊಂಡು ಊಟ ಮಾಡೋದಲ್ಲ, ಅಕ್ಕಿ ಕೊಡು. ಬೆಳೆಯುವಂತ ರೈತನಿಗೆ ಬೇಕಾಗಿರೋಂತ ಬೆಂಬಲ ಬೆಲೆಯನ್ನ ಕೊಡು. ಆಗ ರೈತ ಎದ್ದು ನಿಂತ್ಕೊತಾನೆ. ಆಟೋಮೆಟಿಕ್ ಆಗಿ ಎಲ್ಲ ವ್ಯವಹಾರಗಳು, ಇವನ್ ಎಲ್ಲ ಇಂಡಸ್ಟ್ರಿಗಳು ಬೆಳೆಯುತ್ತೆ. ರೈತ ಒಬ್ಬ ಗಟ್ಟಿಮುಟ್ಟಾಗಿ ನಿಂತ್ಕೊಂಡ ಅಂದ್ರೆ ಅದು ಹೇಗೆ ಅಂತಂತಂದ್ರೆ, ರೈತನ ಹೇಳ್ಬೇಕು ಅಂತಂತಂದ್ರೆ ಬಾಹುಬಲಿ ಅಂತ ಹೇಳ್ಬೋದು. ರೈತ ದೇಶದ ಬಾಹುಬಲಿ. ಆ ರೈತರಲ್ಲಿ ಎಷ್ಟು ಜನ ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು. ನೇಕಾರು ಆಗಿರ್ಬೋದು, ಕಮ್ಮಾರ ಆಗಿರ್ಬೋದು, ಎಲ್ಲ ಆರ್ಥಿಕ ವ್ಯವಸ್ಥೆ, ಒಂದು ದೇಶದ ಆರ್ಥಿಕ ವ್ಯವಸ್ಥೆ ನಿಂತಿರೋದು ರೈತರ ಮೇಲೆ. ಹಾಗಾಗಿ ನಮ್ಮ ನೇಕಾರ ಸಮುದಾಯದ ಒಕ್ಕೂಟದಿಂದ ನೀವು ಕೇಳ್ಬೋದು, ನಿಮ್ಮ ಮಹಿಳೆಯರಿಗೆ ಏನು ಕೆಲಸ ರೈತರಲ್ಲಿ ಅಂತ ಹೇಳ್ಬಿಟ್ಟು ಅಲ್ವಾ? ಮಹಿಳೆಯರಿಗೆ, ರೈತರಲ್ಲಿರುವಂತಹ ಮಹಿಳೆಯರಿಗೆ, ಇವನು ನೇಕಾರಲ್ಲಿ ಇರುವಂತಹ ಮಹಿಳೆಯರು, ನೇಕಾರರ ಮೂಲ ಬುನಾದಿ ಬಂದು ಮಹಿಳೆಯರೇ. ನೀವು ನೇಯೋದು ಗಂಡು ಸಂಡೆ ಅಲ್ಲ, ನಿಂತ್ಕೊಂಡು ಮನೆಯಲ್ಲಿ ಮಗ್ಗ ಕಟ್ಟಿಬಿಟ್ಟು ನೇಯೋದು ಹಿಂಸು ಕೂಡ. 24 ಗಂಟೆ ನೇಯ್ತಾ ಇರೋದು, ನೀವು ಚರಕ ಸುತ್ತೋದು, ಅದೆಲ್ಲ ಮಾಡ್ತಕ್ಕಂಥದ್ದು ಮಹಿಳೆಯರು. ರೈತರನ್ನು ಸಹ ಗಂಡಸು ಮಾತ್ರ ದುಡಿಯಲ್ಲ, ಹೆಂಗಸರು ಹೆಗಲಿಗೆ ಹೆಗಲು ಒಟ್ಟು ಕಳೆ ಕೀಳಬೇಕು ಅಂತಂದ್ರೆ ಹೆಂಡತಿ ಬೇಕು ಮನೇಲಿ, ಹೌದಾ? ಎಲ್ಲ ಹೆಣ್ಮಕ್ಳು ಬೇಕು. ನಾವಿಲ್ಲ ಅಂತಂದ್ರೆ ರೈತರು ಇಲ್ಲ, ನೇಕಾರರು ಇಲ್ಲ. ಹಾಗಾಗಿ ನಮ್ಮ ಆರೋಗ್ಯದ ಮೇಲೆ, ಇವನ್ ನಮ್ದು ಹೆಲ್ತ್ ಇಂಡಸ್ಟ್ರಿ ಏನಿದೆ ಅಲ್ವಾ, ಆ ಹೆಲ್ತ್ ಇಂಡಸ್ಟ್ರಿ ಸಹ ನಮ್ಮ ರೈತರ ಮೇಲೆ ನಿಂತಿದೆ. ಹೇಗೆ ಅಂತ ಹೇಳ್ಬೋದು, ನಾವು ಆದ ಕಾಲದಲ್ಲೇನೆ ನಾವು ಪಿರಮಿಡ್ಸ್ ಎಲ್ಲ ಕಟ್ಟಿದಾರಲ್ಲ, ಎಲ್ಲಿಂದ ಎಕ್ಸ್ಪೋರ್ಟ್ ಆಗ್ತಿತ್ತು ಹೇಳಿ? ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗ್ತಿದ್ದು ಕಾಟನ್. ಇವತ್ತಿಗೂ ಅದು ಅಲ್ಲಿದೆ. ಅಂದ್ರೆ ಎಂತಹ ಕ್ವಾಲಿಟಿ ನಮ್ಮ ದೇಶದಲ್ಲಿ ತಯಾರಿಸ್ತಾರೆ, ಎಂತಹ ರೈತರು ಇದ್ದಾರೆ ಅನ್ನೋದಕ್ಕೆ ಅದು ಸಾಕ್ಷಿ. ಆದ್ರೆ ಇವತ್ತು ಅವ್ರೇನಾದ್ರೂ ಸ್ವರ್ಗೋಗಿದ್ದಾರೆ, ಸೋತೋಗಿದ್ದಾರೆ, ಧೈರ್ಯ ಕಳ್ಕೊಂಡಿದ್ದಾರೆ ಅಂತಂದ್ರೆ ಅದಕ್ಕೆ ನೇರ ಕಾರಣ ಇದು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಸರ್ಕಾರನೇ. ಯಾಕಂದ್ರೆ ಬೇಕಾದಂತ ಸೌಲಭ್ಯಗಳನ್ನ ಒದಗಿಸ್ಕೊಡಿ. ಇದು ನಮ್ಮೆಲ್ಲರ ರಿಕ್ವೆಸ್ಟ್. ನಾವು ನೇಕಾರರು ಯಾವತ್ತಿಗೂ ಈ ರೈತರೊಂದಿಗೆ ನಮ್ಮ ಅಣ್ಣ ತಮ್ಮಂದ್ರ ಅನ್ನೋ ಹಾಗೆ ಬಲಗೈಯಾಗಿ ನಿಂತ್ಕೊಂಡಿರ್ತೇವೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಯಶಸ್ವಿ ಆಗಲಿ.